ಮಲೈ ಮಹದೇಶ್ವರ ಬೆಟ್ಟದಲ್ಲಿ ದಾಸೋಹಕ್ಕೆ ತೊಂದರೆ ಎಂದು ವದಂತಿ ಹಬ್ಬಿದ್ದು, ಮಲೆ ಮಾದಪ್ಪನ ದಾಸೋಹಕ್ಕೆ ಯಾವುದೇ ಗ್ಯಾಸ್ ಟ್ರಬಲ್ ಇಲ್ಲ ಎನ್ನುವಂತಹ ಮಾಹಿತಿ ರಿವೀಲ್ ಮಾಡಿದ್ದಾರೆ. ಮಲೈ ಮಹದೇಶ್ವರ ಬೆಟ್ಟದಲ್ಲಿ ದಾಸೋಹಕ್ಕೆ ತೊಂದರೆ ಎಂದು ವದಂತಿಯನ್ನ ಹಬ್ಬಿಸಲಾಗಿತ್ತು. ಆದರೆ ಮಲೆ ಮಾದಪ್ಪನ ದಾಸೋಹಕ್ಕೆ ಗ್ಯಾಸ್ ಟ್ರಬಲ್ ಉಂಟಾಗಿಲ್ಲ. ಯುಗಾದಿ ಜಾತ್ರೆ ಸೇರಿದಂತೆ ದಿನನಿತ್ಯದ ಅಗತ್ಯಕ್ಕೆ ಬೇಕಾದಂತಹ ಗ್ಯಾಸ್ ಸ್ಟಾಕ್ ಮಾಡಿದ್ದೇವೆ ಅಂತ ಆಡಳಿತ ಮಂಡಳಿ ಈಗಾಗಲೇ ಸ್ಪಷ್ಟನೆಯನ್ನ ಕೂಡ ನೀಡಿದೆ. ಮಲೆ ಮಹದೇಶ್ವರ ಪ್ರಾಧಿಕಾರದ ಕಾರ್ಯದರ್ಶಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ದಾಸೋಹಕ್ಕೆ ಗ್ಯಾಸ್ ಸಮಸ್ಯೆ ಎಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗಿತ್ತು. ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಇಂತಹ ಸುಳ್ಳು ವದಂತಿಗೆ ಯಾರು ಕೂಡ ಕಿವಿಗೊಡಬೇಡಿ ಅಂತ ರಘು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮಲೈ ಮಹದೇಶ್ವರ ಬೆಟ್ಟದಲ್ಲಿ ದಾಸೋಹಕ್ಕೆ ತೊಂದರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಕೂಡ ಮಾಡಲಾಗಿತ್ತು. ಸುಳ್ಳು ವದಂತಿಯನ್ನ ಕೂಡ ಹಬ್ಬಿಸಲಾಗ್ತಾ ಇತ್ತು. ಆದರೆ ಇದೀಗ ಕಿಡಿಗೇಡಿಗಳು ಹಬ್ಬಿಸಿರುವಂತಹ ಸುಳ್ಳು ಸುದ್ದಿಯನ್ನ ಸುಳ್ಳು ಅಂತ ಹೇಳಿದ್ದಾರೆ. ಮಲೈ ಮಹದೇಶ್ವರ ಪ್ರಾಧಿಕಾರದ ಕಾರ್ಯದರ್ಶಿ ರಘು ಈ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಇದು ಶ್ರೀ ಮಲೆ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಶ್ರೀ ಮಲೆ ಮಹದೇಶ್ವರ ಕ್ಷೇತ್ರದಲ್ಲಿ ದಾಸೋಹದ ವ್ಯವಸ್ಥೆಗೆ ತೊಂದರೆಯಾಗಿದೆ ಅಂತ ಹೇಳಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ನಾವು ಶ್ರೀ ಮಲೆ ಮಹದೇಶ್ವರ ಕ್ಷೇತ್ರದಲ್ಲಿ ಒಂದು ಪ್ರಸಾದ ವ್ಯವಸ್ಥೆ, ದಾಸೋಹ ವ್ಯವಸ್ಥೆ ಇರ್ಬೋದು, ಲಾಡು ಪ್ರಸಾದ ವ್ಯವಸ್ಥೆ ಇರ್ಬೋದು, ದರ್ಶನ ವ್ಯವಸ್ಥೆ ಇರ್ಬೋದು, ಯಾವುದಕ್ಕೂ ಕೂಡ ನಮಗೆ ಈ ಒಂದು ತೈಲ ಬಿಕ್ಕಟ್ಟಿನ ಹೊಡೆತ ನಮಗೆ ಬಿದ್ದಿಲ್ಲ. ಈಗಾಗಲೇ ನಾವು ಸಾಕಷ್ಟು ಒಂದು ಗ್ಯಾಸ್ ಸಿಲಿಂಡರ್ಗಳನ್ನು ನಾವು ಸ್ಟಾಕಲ್ಲಿ ಇಟ್ಕೊಂಡು ಒಂದು ದಾಸೋಹದ ವ್ಯವಸ್ಥೆನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈಗಾಗಲೇ 16ರಿಂದ 19ರವರೆಗೆ ಯುಗಾದಿ ಜಾತ್ರಾ ಮಹೋತ್ಸವ ಕೂಡ ಜರುಗುತ್ತೆ. ಹಾಗಾಗಿ ನಮಗೆ ಬೇಕಾದಂತಹ ಸ್ಟಾಕ್ ನಮ್ಮಲ್ಲಿ ಈಗಾಗಲೇ ಗ್ಯಾಸ್ ಸಿಲಿಂಡರ್ ವ್ಯವಸ್ಥೆ ಸಾಕಷ್ಟಿದೆ. ಜಿಲ್ಲಾಡಳಿತ ವ್ಯವಸ್ಥೆಯಿಂದ ನಮಗೆ ಅಚ್ಚುಕಟ್ಟಾಗಿ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಭಕ್ತಾದಿಗಳಿಗೆ ಸುಳ್ಳು ವದಂತಿಗಳಿಗೆ ಕಿವಿಗೊಡದೆ ಬಂದು ಮಾದಪ್ಪನ ದರ್ಶನವನ್ನು ಪಡೆದು ಅಚ್ಚುಕಟ್ಟಾದ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಲಾಡು ಪ್ರಸಾದ ವ್ಯವಸ್ಥೆಯನ್ನು ಸ್ವೀಕರಿಸಿಕೊಂಡು ಹೋಗಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಯಾವುದೇ ರೀತಿಯಾಗಿ ಭಕ್ತಾದಿಗಳಿಗೆ ದರ್ಶನ ವ್ಯವಸ್ಥೆ ಆಗಲಿ, ಪ್ರಸಾದದ ವ್ಯವಸ್ಥೆ ಆಗಲಿ ಮತ್ತು ಲಾಡು ಪ್ರಸಾದ ವ್ಯವಸ್ಥೆ ಆಗಲಿ ತೊಂದರೆ ಆಗಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ತಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಇದು ಶ್ರೀ ಮಲೆ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಶ್ರೀ ಮಲೆ ಮಹದೇಶ್ವರ